ಹೊರ್ಮುಜ್ ಕಬ್ಜಾಗೆ ಅಮೆರಿಕ ಆಪರೇಷನ್ ಅನ್ನು ಈಗ ಶುರು ಮಾಡಿಕೊಂಡಿದೆ. ಹೊರ್ಮುಜ್ ಜಲಸಂಧಿಗೆ ಬೇಲಿ ಹಾಕೊಂಡಿದೆ ಅಮೆರಿಕ. ಏನಾದರೂ ಅಪ್ಪಿತಪ್ಪಿ ಹೊರ್ಮುಜ್ ಜಲಸಂಧಿ ಬಳಿ ಬಂದರೆ ಕಥೆನೇ ಮುಗಿಸ್ಬಿಡ್ತೀನಿ. ದಿಗ್ಬಂಧನವನ್ನು ಮುರಿಯುವ ಯಾವ ಪ್ರಯತ್ನಗಳು ಬೇಡ. ತಡೆಯೋದಕ್ಕೇನಾದರೂ ಮುಂದಾದರೆ ನಿಮ್ಮ ಹಡಗುಗಳನ್ನೇ ನಾವು ಉಡಾಯಿಸ್ಬಿಡ್ತೀವಿ ಅಂತ ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಆಕ್ರಮಣಕಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಈ ಕದನ ವಿರಾಮ 2 ವಾರ ಏನಿದೆ ಅದು 2 ವಾರ ತನಕನೂ ಇರುತ್ತೋ, ಇವತ್ತೇ ಶುರುವಾಗುತ್ತೋ. ಇರಾನ್ ಅವರಂತೂ ಸುಮ್ಮನೆ ಕೂತ್ಕೊಳ್ಳಲ್ಲ. ಈಗ ಅಮೇರಿಕಾದವ್ರು ಬಂದ್ಬಿಟ್ರು ಅಂದ್ಬಿಟ್ಟು ಆಯಿತು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಅವರು ಕೂಡ ಏನಾದರೂ ಒಂದು ಮಾಡಲೇಬೇಕು. ಮತ್ತೆ ಸಂಘರ್ಷ ಏರ್ಪಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹೊರ್ಮುಜ್ ಜಲಸಂಧಿಯಲ್ಲೇ ಮತ್ತೆ ಸಂಘರ್ಷಗಳು ಏರ್ಪಡುವಂತಹ ಸಾಧ್ಯತೆ. ಹಾಗಾಗಿ ಅಮೇರಿಕ ಮತ್ತು ಇರಾನ್ ನಡುವಿನ ಮಾತುಕತೆ ಅಂತೂ ಒಂದು ಕಡೆ ಇದೆ, ಮತ್ತೊಂದು ಕಡೆ ಇವೆಲ್ಲ ಡೆವಲಪ್ಮೆಂಟ್ಸು ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಹೊರ್ಮುಜ್ ಜಲಸಂಧಿಯನ್ನು ನಿಯಂತ್ರಣ ಪಡ್ಕೊಳ್ಳೋ ಕೆಲಸವನ್ನು ಅಮೇರಿಕ ಮಾಡ್ಬೋದು ತಾತ್ಕಾಲಿಕವಾಗಿ. ಹೌ ಲಾಂಗ್ ಅಂತ ಒಂದು ಪ್ರಶ್ನೆ ಬರುತ್ತಲ್ಲ, ಎಷ್ಟು ದಿನಗಳ ತನಕ ನೀವು ಜಲಸಂಧಿಯಲ್ಲಿ ನಿಯಂತ್ರಣ ಸಾಧಿಸ್ತೀರಾ? ಇರಾನ್ಗಾದರೆ ಪಕ್ಕದಲ್ಲೇ ಇದ್ದಾರೆ, ಅವ್ರು ಕಂಟ್ರೋಲ್ ಮಾಡ್ಕೋಬೋದು. ಸೊ ಏನು ಪ್ಲ್ಯಾನ್ ಇವಾಗ ಅಮೇರಿಕದ್ದು ಅಂತ? ಹಾಗಾದರೆ ನೋಡಿ, ಹಾರ್ಮುಜ್ ಜಲಸಂಧಿ ಮಧ್ಯಪ್ರಾಚ್ಯದಲ್ಲಿ ಏರ್ಪಟ್ಟಿರುವಂಥ ಸಂಘರ್ಷದ ಕೇಂದ್ರ ಬಿಂದು ಆಗಿರುವಂಥದ್ದು. ಇಷ್ಟು ದಿನ ಅರವಿಂದ್ ನಾವು ಗಮನಿಸಿದ್ವಿ, ಅಮೆರಿಕ ಇಸ್ರೇಲ್ನ ಮೇಲೆ ಅಮೆರಿಕ ಇರಾನ್ನ ಮೇಲೆ ನೇರವಾದಂಥ ದಾಳಿಗಳನ್ನು ಮಾಡ್ತಾ ಇತ್ತು. ಆದರೆ ಇರಾನ್ ಅದಕ್ಕೆ ಪ್ರತಿಯಾಗಿ ಗಲ್ಫ್ ದೇಶಗಳ ಮೇಲೆ ದಾಳಿಯನ್ನು ಮಾಡ್ತಾ ಇತ್ತು. ನೋಡಿ, ಮೊದಲ ಬಾರಿಗೆ ಈಗ ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಮತ್ತು ಇರಾನ್ ಮುಖಾಮುಖಿಯಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ದಾವೆ. ಅಮೆರಿಕದ ಯುದ್ಧ ನೌಕೆಗಳು ಈಗ ಹಾರ್ಮುಜ್ ಜಲಸಂಧಿಯನ್ನು ಆವರಿಸ್ಕೊಳ್ತಾ ಇರುವಂಥದ್ದು, ನೌಕಾ ದಿಗ್ಬಂಧನವನ್ನು ಕೂಡ ಹಾಕ್ತಾ ಇರುವಂಥದ್ದು. ಸೊ ಈ ಹಡಗುಗಳ ಮೇಲೆ ಇರಾನ್ ದಾಳಿಯನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಹೀಗಾಗಿ ಅಮೆರಿಕ ಮತ್ತು ಇರಾನ್ನ ಸೇನೆಗಳು ಮುಖಾಮುಖಿಯಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದರಿಂದ ಸಂಘರ್ಷ ಮತ್ತಷ್ಟು ಉಲ್ಬಣಗೊಳ್ಳುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗ ತಾತ್ಕಾಲಿಕವಾಗಿ ಒಂದಷ್ಟು ಮೇಲುಗೈ ಸಾಧಿಸಬೇಕು ಅನ್ನುವಂಥದ್ದು ಅಮೆರಿಕದ ಲೆಕ್ಕಾಚಾರ ಆಗಿರುವಂಥದ್ದು. ಯಾಕಂದರೆ ಜಾಗತಿಕ ಮಟ್ಟದಲ್ಲಿ ಬಹಳ ದೊಡ್ಡ ಪರಿಣಾಮ ಆಗ್ತಾ ಇರುವಂಥದ್ದು ಹಾರ್ಮುಜ್ ಜಲಸಂಧಿ ಇರಾನ್ನ ನಿಯಂತ್ರಣದಲ್ಲಿ ಇರುವಂತಹ ಕಾರಣದಿಂದಾಗಿ. ಯಾಕಂದರೆ ಮುಕ್ತವಾದಂಥ ಒಂದು ಸಂಚಾರಕ್ಕೆ ಅವಕಾಶಗಳು ಸದ್ಯಕ್ಕೆ ಏರ್ಪಡ್ತಾ ಇಲ್ಲ. ಸೊ ಇದನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ಅಮೆರಿಕದ ಪ್ಲಾನ್ ಆಗಿರುವಂಥದ್ದು. ಯಾಕೆಂದರೆ ಬೇರೆ ಬೇರೆ ದೇಶಗಳು ಕೂಡ ಈಗ ಅಮೆರಿಕದ ಮೇಲೆ ನಿರಂತರವಾದಂಥ ಒತ್ತಡಗಳನ್ನು ಹಾಕ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಮೆರಿಕ ಈ ಯುದ್ಧದಲ್ಲಿ ಮೇಲುಗೈಯನ್ನು ಸಾಧಿಸಬೇಕಾದ್ರೆ ಹಾರ್ಮುಜ್ ನಿಯಂತ್ರಣ ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಎಲ್ಲಿವರೆಗೂ ಹಾರ್ಮುಜ್ ನಿಯಂತ್ರಣಕ್ಕೆ ಬರಲ್ಲ ಅಲ್ಲಿವರೆಗೂ ಈ ಯುದ್ಧದಲ್ಲಿ ಅಮೆರಿಕ ಮೇಲುಗೈ ಸಾಧಿಸಿದಂತಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿದೆ. ಯಾಕಂದರೆ ರಾಜತಾಂತ್ರಿಕವಾಗಿ ಬಗ್ಗಿಸುವಂಥ ಪ್ರಯತ್ನಗಳಾಗಿದ್ದಾವೆ, ಯುದ್ಧದ ಮೂಲಕ ಬಗ್ಗಿಸುವಂಥ ಪ್ರಯತ್ನಗಳು ಅದು ಯಾವುದೂ ಕೂಡ ಸಾಧ್ಯವಾಗಿಲ್ಲ ಅಮೆರಿಕಕ್ಕೆ. ಸೊ ಹೀಗಾಗಿ ಇರಾನನ್ನು ನಿಯಂತ್ರಿಸಬೇಕು ಅಂದರೆ ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣ ಹೊಂದುವಂಥದ್ದು ಅನಿವಾರ್ಯ ಆಗಿರುವಂಥದ್ದು. ಸೊ ಹೀಗಾಗಿ ಇಲ್ಲಿ ಈಗ ನೌಕಾ ದಿಗ್ಬಂಧನವನ್ನು ಹಾಕುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅದು ಅಧಿಕೃತವಾಗಿ ಜಾರಿ ಬಂದಿದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಸೊ ಇದಕ್ಕೆ ಪೂರಕವಾಗಿ ಈಗ ಇರಾನ್ ಪ್ರತಿ ದಾಳಿಯ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಯಾವುದೇ ಹಡಗುಗಳು ಕೂಡ ಬಂದರೂ ಕೂಡ ಅಮೆರಿಕದು ಮತ್ತು ಅದರ ಮಿತ್ರ ದೇಶಗಳದು ನಾವು ಹೊಡೆದುರುಳಿಸ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಇದರಿಂದಾಗಿ ಒಂದು ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿ ಇತರ ದೇಶದ ಹಡಗುಗಳು ಕೂಡ ಮುಕ್ತವಾಗಿ ಸಂಚಾರ ಮಾಡದಂತಹ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ಹೀಗಾಗಿ ಈ ಮುಂದಿನ ದಿನಗಳಲ್ಲಿ ಏನಾದರೂ ಸಂಘರ್ಷ ಬಹುದೊಡ್ಡ ಸ್ವರೂಪವನ್ನೇನಾದರೂ ಪಡೆದುಕೊಳ್ತಾ ಇದ್ರೆ ಅದು ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣಕ್ಕಾಗಿ ಈ ಯುದ್ಧ ನಡೀಬಹುದಾದಂತಹ ಸಾಧ್ಯತೆಗಳಿದ್ದಾವೆ. ಅರವಿಂದ್.